ಅಂತಂದ್ರೆ ನನ್ನ ಹೆಸರು ಕಿರಣ್ ಕುಮಾರ್ ಎಜೆ ಅಂತ. ನಾನು ತುಂಬ ದಿವಸದಿಂದ ಈ ಶಾಲೆ ಬಗ್ಗೆ ವೀಡಿಯೋ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ ಈ ಶಾಲೆನ ಮುಚ್ಚಾಕೋಕ್ಕೆ ಮುಂದಾಗಿದ್ದಾರೆ ಶಾಲೆಯ ಸಂಸ್ಥಾಪಕರು ಅಂತ. ಆದರೆ ಈ ಶಾಲೆಯ ಸಂಸ್ಥಾಪಕರು ಕೊನೆಗೂ ಮುಚ್ಚಾಕೋದ್ರು. ಯಾಕಂದರೆ ಈ ಶಾಲೆಯ ಪರಿಸ್ಥಿತಿ, ಕಟ್ಟಡದ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೆ ಬಿದೋಂಗಾಗಿದೆ. ಅದಕ್ಕೆ ಶಾಲೆಯನ್ನು ಮುಚ್ಚಾಕಿದ್ದಾರೆ. ಅವ್ರಿಗೂ ಆರ್ಥಿಕ ಸಮಸ್ಯೆ ಇರ್ಬೋದು, ಅದಕ್ಕೆ ಮುಚ್ಚಾಕಿದ್ದಾರೆ. ಆದರೆ ಈ ಶಾಲೆ ಮುಚ್ಚಿದ ಕಾರಣದಿಂದಾಗಿ ಇಲ್ಲಿರುವ ತುಂಬ ಬಡ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗಿದೆ, ಅದರ ಕಷ್ಟವಾಗಿದೆ. ಶಿಕ್ಷಣ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಅಂದರೆ ಶಿಕ್ಷಣ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಬೇರೆ ಊರುಗಳಿಗೆ ಹೋಗಬೇಕು, ಅಲ್ಲಿ ದುಡ್ಡು ಕಟ್ಟಬೇಕು, ಅಂದರೆ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕಾಗುತ್ತೆ. ಆಮೇಲೆ ದೂರ ಇರುತ್ತೆ, ಯಾಕಂದರೆ ಇವಾಗ ಸೈಕಲ್ ಕೂಡ ಕೊಡ್ತಾ ಇಲ್ಲ, ಒಂದು ವೆಹಿಕಲಲ್ಲಿ ಹೋಗಬೇಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಇಲ್ಲಿದ್ದರೆ ಒಂದು ಸ್ವಲ್ಪ ಅನುಕೂಲ ಆಗೋದು ಬಡ ವಿದ್ಯಾರ್ಥಿಗಳಿಗೆ. ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಯಾರು ಏನು ಶ್ರೀಮಂತರಲ್ಲ, ಇಲ್ಲಿ ಬಡವರೇ ಓದಿರೋದು. ಆದರೆ ಇವತ್ತು ಒಳ್ಳೆ ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರೆಲ್ಲ ಮನಸ್ಸು ಮಾಡಿದ್ರೆ ಶಾಲೆನ ಹೊಡೆದು ಹೊಸಗೆ ಕಟ್ಟಿಸ್ಬೋದು ಅಂತ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಈ ವಿಡಿಯೋ ಅವರಿಗೆ ಈ ಶಾಲೆ ಈ ಥರ ಆಗಿದೆ ಅಂತ ತೋರ್ಸೋಕ್ಕೆ ಈ ವಿಡಿಯೋನ ಅವರಿಗೆ ರೀಚ್ ಆಗಬೇಕು. ಆ ರೀಚ್ ಆಗೋಂಗೆ ನಾನು ಹೇಳಿದ್ದೆ, ಈ ಶಾಲೆನ ಕೇರ್ ಮಾಡ್ದಿರೋ ಪರವಾಗಿಲ್ಲ, ವಿಡಿಯೋನ ಶೇರ್ ಮಾಡಿ, ನೀವು ನೋಡ್ತಿರೋರು ಈ ಶಾಲೆ ವಿದ್ಯಾರ್ಥಿಗಳಿಗೆ ತಲುಪೋವರೆಗೂ ಶೇರ್ ಮಾಡಿ ಅಂತ ನಾನು ಹೇಳಿದ್ದೆ. ಆದರೆ ಈ ವಿಡಿಯೋ ಅವರಿಗೆ ತಲುಪಿಲ್ಲ ಅಂತ ಅಂದ್ಕೊತೀನಿ. ವಿಡಿಯೋ ಮಾಡ್ತಾ ಇರೋದು ಆ ಕನ್ನಡ ಶಾಲೆ ಬಗ್ಗೆ ವಿಡಿಯೋ ಮಾಡ್ತವನೆ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ, ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ ಅಂತ ವಿಡಿಯೋ ಮಾಡ್ತಾ ಇಲ್ಲ. ನನ್ನ ನೆಸೆಸಿಟಿ ನನಗೆ ಇಲ್ಲವೂ ಇಲ್ಲ. ಯಾಕಂದರೆ ನಾನು ಇದೇ ಶಾಲೆಯಲ್ಲಿ ಓದಿರೋಂಥ ಒಬ್ಬ ಬಡ ವಿದ್ಯಾರ್ಥಿ. ಅದಕ್ಕೋಸ್ಕರ ಈ ಶಾಲೆ ಉಳಿಬೇಕು ಅನ್ನೋ ಆಸೆ ನನಗಿದೆ. ದಯವಿಟ್ಟು ಈ ಶಾಲೆಯಲ್ಲಿ ಓದಿರೋಂಥ, ನಾನೇನೋ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಶಿಕ್ಷಣನ, ಆದರೆ ಇಲ್ಲಿ ಓದಿರೋಂಥ ತುಂಬ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅವರೆಲ್ಲ ಮನಸ್ಸು ಮಾಡಿದ್ರೆ ಈ ಶಾಲೆನ ಕಟ್ಟಿಸ್ಬೋದು. ಆದರೆ ಅವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಅಂದರೆ ರೀಚ್ ಆಗಬೇಕು ಅಂದರೆ ನಿಮ್ಮಲ್ಲಿರೋ ಒಂದು ವಿಡಿಯೋ ಶೇರ್ ಆಗಬೇಕು. ಈ ವಿಡಿಯೋದಲ್ಲಿ ಒಂದ್ಸಲ ಆ ಶಾಲೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಶಾಲೆ ವಿಡಿಯೋನ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಈ ಶಾಲೆ ಬಗ್ಗೆ ನಿಮಗೆ ಡೀಟೇಲ್ ಬೇಕಂದರೆ ಈ ಶಾಲೆ ಬಗ್ಗೆನೇ 2 ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ಇದೇ ಅಕೌಂಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್, ಜೈ ಭಾರತ್ ಮಾತೆ.